ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಅಡಿಯಲ್ಲಿಯೇ ಉತ್ತರ ಪ್ರದೇಶ ರಾಜ್ಯನೂ ಬರುತ್ತೆ. ಆದರೆ ಉತ್ತರ ಪ್ರದೇಶ ರಾಜ್ಯದ ಪೊಲೀಸರ ನಡವಳಿಕೆ ಇದೆಯಲ್ಲ, ಅದು ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ ಅನ್ನುವಂತಹ ದೇಶದ್ರೋಹದ ನಡವಳಿಕೆ ರೀತಿಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಕೋರ್ಟ್ ಆದೇಶಕ್ಕೆ ನಾವು ಈ ಆದೇಶವನ್ನ ಪಾಲನೆ ಮಾಡಲ್ಲ, ಇದು ಸರಿಯಾದ ಆದೇಶ ಅಲ್ಲ ಅಂತ ಕೋರ್ಟಿಗೆ ಹೇಳ್ತಾ ಇದ್ದಾರೆ. ನಾವು ಪಾಲನೆ ಮಾಡಲ್ಲ, ಮಾಡಲ್ಲ ಅಂದ್ರೆ ಮಾಡಲ್ಲ. ನಾವು ಹೈಯರ್ ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿಂದ ರಿಲೀಫ್ ತಗೊಳ್ತೀವಿ. ನಿಮ್ಮ ಆದೇಶ ಕಾನೂನು ಬಾಹಿರ, ಕಾನೂನು ಬಾಹಿರ ಅಂತ ಹೇಳಿದ್ದಾರೆ ಕೋರ್ಟ್ಗೆ. ಸೊ ಏನಿದು ಘಟನೆ? ಯಾವ ದುರಹಂಕಾರ ಇದನ್ನ ಈ ರೀತಿ ಈ ಮಟ್ಟಕ್ಕೆ ಯುಪಿ ಪೊಲೀಸರನ್ನ ಕರ್ಕೊಂಡು ಹೋಗ್ತಿದೆ ನೋಡೋಣ. ಸೊ ನಿಮಗೆ ನೆನಪಿದ್ರೆ ಕಳೆದ ವರ್ಷ ನವೆಂಬರ್ನಲ್ಲಿ 2025 ಅಲ್ಲ 24ರ ನವೆಂಬರ್ನಲ್ಲಿ ಸಂಭಲ್ ಅನ್ನುವಂತಹ ಪ್ರದೇಶದಲ್ಲಿ ಇದ್ದಂತಹ ಮಸೀದಿಯ ಸರ್ವೆ ಮಾಡಬೇಕು, ಅಲ್ಲಿ ದೇವಸ್ಥಾನ ಇದೆ, ಲಿಂಗ ಇದೆ, ಏನೇನೋ ಸಮಸ್ಯೆಗಳು ಬಂದಿದ್ದಾಗ ಅಲ್ಲಿ ಪ್ರತಿಭಟನೆಗಳಾಯ್ತು. ಆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಗೋಲಿಬಾರ್ ಸಹ ಆಯ್ತು. ಆ ಗೋಲಿಬಾರ್ನಲ್ಲಿ ಒಂದು ಆಲಂ ಅನ್ನುವಂತಹ ಹುಡುಗ, ಯುವಕ ಗುಂಡು ಬೀಳುತ್ತವನು, 2 ಗುಂಡುಗಳು ಬೀಳ್ತವೆ. ಪಾಪ ಅವನು ಬಾಳೆಹಣ್ಣು ಮಾರ್ಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಿರ್ತಾನೆ. ವ್ಯಾಪಾರ ಮಾಡ್ತಿದ್ದಂತಹ ಹುಡುಗನಿಗೆ ಗುಂಡು ಬೀಳುತ್ತೆ. ಸ್ಥಳೀಯ ಆಸ್ಪತ್ರೆಗೆ ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಲ್ಲ, ಮೀರಟ್ ಕರ್ಕೊಂಡು ಹೋಗಿ ಅಂತಾರೆ, ಮೀರಟ್ಗೆ ಹೋಗ್ತಾರೆ, ಏನು ಆಗಲ್ಲ, ಸಮಸ್ಯೆ ಪರಿಹಾರ ಆಗಲ್ಲ, ಸತ್ತೇ ಹೋಗ್ಬಿಡ್ತಾನೆ ಆ ಹುಡುಗ. ಆ ಹುಡುಗನ ತಂದೆ ಕೋರ್ಟಿಗೆ ಹೋಗ್ತಾರೆ. ಇದು ಪೊಲೀಸರ ನಿರ್ಲಕ್ಷ್ಯ. ಸುಮ್ನೆ ವ್ಯಾಪಾರ ಮಾಡ್ಕೊಂಡಿದ್ದ ನನ್ನ ಮಗನಿಗೆ ಗುಂಡು ಹೊಡೆದಿದ್ದಾರೆ. ಆ ಕೇಸಿನಲ್ಲಿ ಮೊನ್ನೆ 9ನೇ ತಾರೀಕು, ಜನವರಿ 9ನೇ ತಾರೀಕು ಕೋರ್ಟ್ ಆದೇಶ ಕೊಡ್ತು. ಏನು ಅಂದ್ರೆ 12 ಜನ ಪೊಲೀಸ್ ಆಫೀಸರ್ಗಳ ವಿರುದ್ಧ FIR ಆಗಬೇಕು ಇದರಲ್ಲಿ. ಇದು ಕಾನೂನು ಬಾಹಿರ ಎನ್ಕೌಂಟರ್ ಅಂತ, ಕಾನೂನು ಬಾಹಿರ ಶೂಟ್ಔಟ್, ಕಾನೂನು ಬಾಹಿರ ಗೋಲಿಬಾರ್ ಅಂತ ಆದೇಶ ಕೊಡ್ತು. 12 ಜನರ ಮೇಲೆ, ಪೊಲೀಸ್ ಆಫೀಸರ್ಗಳ ಮೇಲೆ FIR ಆಗಬೇಕು ಅಂತ. ಅದರಲ್ಲಿ ಮುಖ್ಯವಾದಂತಹ ವ್ಯಕ್ತಿ ಅನುಜ್ ಚೌಧರಿ ಅನ್ನುವಂತಹ ವ್ಯಕ್ತಿ, ಈಗ ASP, ಆಗ ಇನ್ಸ್ಪೆಕ್ಟರ್ ಆಗಿದ್ದಂತಹ ವ್ಯಕ್ತಿ. ಈ ಅನುಜ್ ಚೌಧರಿ ಫೇಮಸ್ ಆಗಿದ್ದೇನಕ್ಕೆ ಅಂದ್ರೆ ಮುಸ್ಲಿಮರ ದ್ವೇಷಕ್ಕೆ. ಅದರಲ್ಲೂ ವಿಶೇಷವಾಗಿ ಹೋಳಿ ಸಂದರ್ಭದಲ್ಲಿ, ಹೋಳಿ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಮರ ವಿರುದ್ಧ ಈತ ಕಾರಿದಂತಹ ವಿಷ ಇದೆಯಲ್ಲ, ಅದು ಈತನನ್ನ ಹೀರೋ ಮಾಡ್ಬಿಡ್ತು, ಪ್ರಮೋಷನ್ ಕೊಟ್ಬಿಡ್ತು UP ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ. ಮುಸ್ಲಿಮರನ್ನು ದ್ವೇಷ ಮಾಡ್ತೀನಿ ಅಂದ್ರೆ ನಿಮ್ಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಆದಿತ್ಯನಾಥ್ ಗವರ್ನಮೆಂಟ್ ಅಲ್ಲಿ. ಏನ್ ಆ ವ್ಯಕ್ತಿ ಅವತ್ತು ದ್ವೇಷ ಕಾರಿದ್ದು ಅಂದ್ರೆ, ನಿಮಗೆ ಬಣ್ಣ ಹಾಕಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಬರ್ಲೇಬೇಡಿ ಅಂತ. ಯಾಕಂದ್ರೆ ಹೋಳಿ 2024ರಲ್ಲಿ ಫ್ರೈಡೆ ಬಂದಿತ್ತು, ಶುಕ್ರವಾರ ಬಂದಿತ್ತು. ಶುಕ್ರವಾರ ಮುಸ್ಲಿಮರಿಗೆ ಪವಿತ್ರ ದಿನ, ಅವರು ಪ್ರತಿ ಶುಕ್ರವಾರ ನಮಾಜಿಗೆ ಹೋಗ್ತಾರೆ. ಸೊ ಈ ವ್ಯಕ್ತಿ ಹೇಳಿದ್ದೇನು ಅಂದ್ರೆ, ವರ್ಷಕ್ಕೆ 52 ಶುಕ್ರವಾರ ಬರುತ್ತೆ, ಒಂದು ಶುಕ್ರವಾರ ನಮಾಜ್ಗೆ ಹೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ, ಬಣ್ಣ ಬೀಳೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತ. ಇದು ಹೇಳಿದ್ದೆ ತಡ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಹಿಂದುತ್ವ ಪಡೆಗಳು, ಬಿಜೆಪಿ ಎಲ್ಲರೂ ಖುಷಿಯಾಗಿ ಹೋಗಿ ಚಪ್ಪಾಳೆ ತಟ್ಟಿದ್ದು ಈ ವ್ಯಕ್ತಿಗೆ. UP ಸರ್ಕಾರ ASP, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ತಗೋ ನಿನಗೆ ಪ್ರಮೋಷನ್ ಅಂತ ಕೊಟ್ಬಿಡ್ತು. ಆ ವ್ಯಕ್ತಿನೂ ಸಹ ಆ ಗೋಲಿಬಾರ್ ಸಂದರ್ಭದಲ್ಲಿ ಇದ್ದಿತ್ತು. ಆ ವ್ಯಕ್ತಿಯನ್ನು ಸೇರಿ 12 ಜನರ ಮೇಲೆ FIR ಆಗಬೇಕು ಅಂತ ಕೋರ್ಟ್ ಆದೇಶ ಕೊಡ್ತು. ಆದ್ರೆ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲ್ಲ ನಾವು. ಇದು UP ಪೊಲೀಸರ, ಸಂಭಲ್ ಪೊಲೀಸರ ವಾದ. ನಾವು ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ, ನಾವು ಆಂತರಿಕ ತನಿಖೆ ಮಾಡಿದ್ದೀವಿ, ಡಿಪಾರ್ಟ್ಮೆಂಟಲ್ ತನಿಖೆ ಮಾಡಿದ್ದೀವಿ, ನಮ್ಮ ಪೊಲೀಸರು ತಪ್ಪು ಮಾಡಿಲ್ಲ ಅಂತ ನಮ್ಮ ತನಿಖೆಯಿಂದ ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಕೋರ್ಟ್ ಆರ್ಡರ್ ಇಲ್ಲೀಗಲ್. ನಾವು ಈ ಕೋರ್ಟ್ ಆರ್ಡರ್ನ ಪಾಲನೆ ಮಾಡಲ್ಲ. ನಾವು ಮೇಲಿನ ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಹೋಗಿ ನಾವು ರಿಲೀಫ್ ಪಡ್ಕೊಳ್ತೀವಿ. ಅಂದ್ರೆ ಇವ್ರಿಗೊಂದು ನಂಬಿಕೆ, ಮೇಲಿನ ಕೋರ್ಟ್ಗಳಲ್ಲಿ ಇದು JMFC ಕೋರ್ಟ್ ಇರಬೇಕಿದು, ಹಾಗಾಗಿ ಅಲ್ಲಿ ಸಿಗಬಹುದು, ನಮಗೆ ಬೇಕಾದ ರೀತಿಯ ತೀರ್ಪು ಸಿಗಬಹುದು ಅಂತ. ಆ UP ಪೊಲೀಸರು ಇಷ್ಟೆಲ್ಲ ಸಂವಿಧಾನ ವಿರೋಧಿ, ದೇಶದ್ರೋಹಿ ಮನಸ್ಥಿತಿಯಲ್ಲಿ ಮಾತಾಡ್ತಿದ್ರೆ ಅಲ್ಲಿನ ಸರ್ಕಾರ ಬಾಯಿ ಮುಚ್ಕೊಂಡಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಸುಮ್ಮನಿದೆ ಅನ್ನೋದಕ್ಕಿಂತ ಒಳಗೊಳಗೆ ಖುಷಿ ಪಡ್ತಿದೆಯೇನೋ ಗೊತ್ತಿಲ್ಲ. ಖುಷಿ ಪಟ್ಟರೂ ಪರವಾಗಿಲ್ಲ, ಈ ರೀತಿ FIR ಆಗಲೇಬೇಕು ಅಂತ ಬಂದಂತಹ 12 ಜನಕ್ಕೆ ಈಗ ಪ್ರಮೋಷನ್ ಕೊಟ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡಿದಿರಿ, ಕೋರ್ಟಿಗೆ ಗುರುತಿಸಿದೆ, ನೀವು ಮುಸ್ಲಿಂ ವಿರೋಧಿ ಕೆಲಸ ಮಾಡಿದಿರಿ, ಹಾಗಾಗಿ ನಿಮಗೊಂದು ಪ್ರಮೋಷನ್.
ತಗೊಳ್ಳಿ ಎಂಜಾಯ್ ಮಾಡಿ ಅಂತ ಕೊಟ್ಬಿಡ್ಬೋದು ಯೋಗಿ ಆದಿತ್ಯನಾಥ್. ಇನ್ನು ಈ ಅನುಜ್ ಚೌಧರಿ ASP ಇಂದ ಎಸ್ಪಿನೇ ಆಗ್ಬಿಡ್ಬೋದು. ಅಷ್ಟು ನಿಮ್ಗೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ದ್ವೇಷಕ್ಕೆ ಬಹಳ ಇನ್ಸೆಂಟಿವ್ಸ್ ಇದೆ, ಬಹಳ ಪರ್ಕ್ಸ್ ಇದೆ, ಬಹಳ ಲಾಭ ಇದೆ. ಇಂತಹ ಘಟನೆಗಳು ಅದನ್ನ ಎತ್ತಿ ತೋರಿಸ್ತವೆ. ಸುಮ್ಮನೆ ಆರೋಪಗಳು ಅನ್ಕೋಬಾರ್ದು ನಾವು. ಇಂತಹ ಘಟನೆಗಳೇ ಎತ್ತಿ ತೋರಿಸುವಂತದ್ದು. ಕೋರ್ಟ್ ಆದೇಶವನ್ನ, ಕೋರ್ಟ್ ಅಂದ್ರೆ ಏನು? ಸಂವಿಧಾನ ಅಂದ್ರೆ ಏನು? ದೇಶಭಕ್ತಿ, ದೇಶದ ಕಾನೂನನ್ನ ಪಾಲನೆ ಮಾಡೋದು. ಅದನ್ನ ಧಿಕ್ಕರಿಸ್ತೀವಿ ನಾವು, ಪಾಲನೆ ಮಾಡಲ್ಲ ಅಂದ್ರೆ ದೇಶದ್ರೋಹ ಆಗಲ್ವಾ? ಏನು ಇಲ್ಲ, ನಥಿಂಗ್ ವಿಲ್ ಹ್ಯಾಪನ್ ಅನ್ನೋ ಧೈರ್ಯ ಅವ್ರಿಗೆ. ಆದಿತ್ಯನಾಥ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಇಲ್ಲೂ ಇದೆ, ಸೆಂಟ್ರಲ್ ಅಲ್ಲೂ ಇದೆ. ನಮ್ಗೇನಾಗ್ಬಿಡುತ್ತೆ? ಏನು ಆಗಲ್ಲ, ಏನು ಆಗಕ್ ಬಿಡಲ್ಲ. ಮುಸ್ಲಿಮರನ್ನು ದ್ವೇಷ ಮಾಡಿ ಮುಸ್ಲಿಮರ ವಿರುದ್ಧ ಕಾರ್ಯಾಚರಣೆ ಮಾಡಿದ್ರೆ ನಮಗೇನು ಆಗಲ್ಲ. ವಿ ವಿಲ್ ಬಿ ಸೇಫ್. ಈ ನಂಬಿಕೆಯಲ್ಲೇ ಇವರು ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ನಾವು ಹಾಕಲ್ಲ, FIR ಹಾಕಲ್ಲ, ನೀವು ಹೇಳೋದಕ್ಕೆಲ್ಲ ಹಾಕಕ್ಕಾಗಲ್ಲ, ನಾವು ಹಾಕಲ್ಲ ಅಂತ ಕೂತಿದ್ದಾರೆ. ನೋಡಿ ಹೆಂಗಿದೆ ಕತೆ. ಸೊ ಇದಿಷ್ಟು ಸಂಬಲ್ನಿಂದ ಬರ್ತಿರುವಂತಹ ಸುದ್ದಿ. ಪೊಲೀಸರು ಕೋರ್ಟ್ ಆದೇಶವನ್ನೇ ನಿರಾಕರಿಸಿದ್ದಾರೆ, ನಾವು ಮಾಡಲ್ಲ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.